ಇವರೇನು ಹೇಳ್ತಾ ಇದ್ದಾರೆ, ನನಗೆ ಪ್ರೀತಿಯಾಗಿದೆ, ನಾನು ಸೆಕ್ಷುಯಲಿ ಅಟ್ರಾಕ್ಟೆಡ್ ಆಗಿದ್ದೇನೆ ಎಂದು. ಅವರು ಈ ಅಪಾಯವನ್ನ ಎದುರಿಸಬೇಕಾಗತ್ತೆ ಒಂದು ವೇಳೆ ಇದೇ ದಿಕ್ಕಿನಲ್ಲಿ ಸಾಗಿದ್ರೆ. ಯಾರು ಈ ಪ್ರಶ್ನೆ ಕಳಿಸಿದ್ದಾರೆ ಅವರು ವಿಶೇಷವಾಗಿ ಉಲ್ಲೇಖ ಮಾಡಿದ್ದಾರೆ, ನಾನು ಮತ್ತು ನನ್ನ ಬಾಯ್ ಫ್ರೆಂಡ್ ಓಪನ್ ಮೈಂಡೆಡ್ ಇದ್ದೇವೆ, ನಮಗೆ ಇದರಲ್ಲಿ ಯಾವುದೇ ಮಾರಲ್ ಪ್ರಾಬ್ಲಮ್ ಇಲ್ಲ. ಮಾರಲ್ ಪ್ರಾಬ್ಲಮ್ ನನಗೂ ಇಲ್ಲ. ನೀವು ಓಪನ್ ಮೈಂಡೆಡ್ ಇದ್ದೀರಿ, ನಾನು ನೋ ಮೈಂಡೆಡ್ ಆಗಿದ್ದೇನೆ. ಯಾರೊಂದಿಗೆ ದೇಹದ ಸಂಬಂಧ ಮಾಡ್ತೀರಿ, ನಿಮಗೆ ನೀವು ಪದೇ ಪದೇ ಕೇಳ್ಕೊಳ್ಳಿ. ಇವನ ಶರೀರವನ್ನ ಪಡೆದೆ, ಆದ್ರೆ ಬದಲಿಗೆ ನಾನೇನು ಕಳ್ಕೊಂಡೆ? ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಉನ್ನತತನವೂ ಇದೆ, ಕೀಳ್ತನವೂ ಇದೆ. ಮೊದಲು ಮೇಲಿನ ಸಂಬಂಧವಾಗ್ಲಿ, ಚೇತನ ನಡುವೆ ಸಂಬಂಧವಾಗ್ಲಿ, ಅದರ ನಂತರ ದೇಹದಿಂದ ದೇಹ ಸಂಬಂಧವಾದ್ರೆ ಆಗ್ಲಿ, ನಿಮಗೆ ಮತ್ತೆ ರಾಮನಿಗೆ ಬಿಟ್ಟಿದ್ದು. ಆಯ್ತಾ? ನಾನು ಹೇಳ್ದೆ, ಸೆಕ್ಸ್ಗಿಂತ ಮುಂಚೆ ಈ 2 ವಿಚಾರಗಳ ನಿರ್ಧಾರ ಅವಶ್ಯಕ. ನಮಸ್ತೆ ಸರ್. ಈ ಪ್ರಶ್ನೆ ಒಬ್ಬ ಗೀತಾ ವಿದ್ಯಾರ್ಥಿನಿಯದು. ಇವರು ಪ್ರಶ್ನೆಯನ್ನ ಹೀಗೆ ಬರೆದು ಕಳಿಸಿದ್ದಾರೆ, ಅದನ್ನ ಹೇಳ್ತಿದ್ದೀನಿ. ಅದರಲ್ಲಿ ಬರೆದಿದ್ದಾರೆ, 2 ವರ್ಷದ ಮೊದಲು ನನ್ನ ಜೀವನ ತುಂಬ ಕಠಿಣ ಹಾಗೂ ಒತ್ತಡದಲ್ಲಿತ್ತು. ನನ್ನ ಸ್ಟಡಿ, ನನ್ನ ಕೆರಿಯರ್ ಎಲ್ಲ ಡೌನ್ ಆಗಿ ಸಾಗಿತ್ತು. ಎಮೋಷನಲ್ ಆಗಿದ್ದೆ, ಡಿಪ್ರೆಷನ್ನಿಂದ ಬಳಲಿದ್ದೇನೆ. ಬಹಳ ರೀತಿಯಿಂದ ಜೀವನ ಕಾಂಪ್ಲಿಕೇಟೆಡ್ ಇತ್ತು. ಏನೂ ಕ್ಲಿಯರ್ ಹಾಗೂ ಸಾರ್ಟೆಡ್ ಇರಲಿಲ್ಲ. ನನ್ನ ಜೀವನದಲ್ಲಿ ಒಬ್ಬ ಹುಡುಗ ಬಂದ. ಅವನು ನನಗೋಸ್ಕರ ಬಂದ ದೇವದೂತನು ಅಂತ ಅನ್ಸುತ್ತೆ. ಅವನು ನನಗೆ ಜೀವನದ ಬಗ್ಗೆ ತುಂಬಾ ವಿಷಯ ತಿಳಿಸಿದ. ಸ್ಟಡೀಸ್, ಲೈಫ್, ಕೆರಿಯರ್ನಲ್ಲಿ ಬಹಳ ಸಹಾಯ ಮಾಡಿದ. ಹಿ ಈಸ್ ಮೈ ಗೈಡ್, ಮೈ ಲೈಫ್, ಮೈ ಲೈಟ್, ಮೈ ಫಿಲೋಸಫರ್. ಸರ್, ನಿಮ್ಮ ಗೀತಾ ಲೆಕ್ಚರ್ಸ್ಗೆ ಇವನೇ ಸೇರಿಸಿದಾನೆ. ನಾನು ನಿಮ್ಮ ಮುಂದೆ ಇವತ್ತು ಇವನಿಂದಾಗಿ ಕುಳಿತುಕೊಂಡಿದ್ದೇನೆ. ಅವನು ನನಗೆ ತುಂಬಾ ಸಹಾಯ ಮಾಡಿದ. ಅಷ್ಟೊಂದು ಸಹಾಯ ಬೇರೆ ಯಾರೂ ಮಾಡಲಾಗುವುದಿಲ್ಲ. ಅವನ ಬಿಹೇವಿಯರ್ ನನ್ನ ಜೊತೆಗೆ ತುಂಬಾ ಚೆನ್ನಾಗಿದೆ. ನನ್ಗನ್ಸುತ್ತೆ ನಮ್ಮಿಬ್ಬರ ನಡುವೆ ಲವ್ ಆಗಿದೆ. ಇಂದು ನಾನು ಅವನಿಗೆ ಫಿಸಿಕಲಿ ಅಟ್ರಾಕ್ಟ್ ಆಗಿದ್ದೇನೆ ಮತ್ತು ನಾನು ಅವನೊಂದಿಗೆ ಫಿಸಿಕಲ್ ಅಡ್ವಾನ್ಸಸ್ ಮಾಡಿದ್ರೆ ನನಗನ್ಸುತ್ತೆ ಅವನು ನನ್ನ ಒಪ್ಕೊಳ್ತಾನೆ ಅಂತ. ನನಗೆ ಸೆಕ್ಸ್ನಿಂದ ಯಾವುದೇ ಮಾರಲ್ ಪ್ರಾಬ್ಲಮ್ ಇಲ್ಲ ಹಾಗೂ ಹುಡುಗ ಕೂಡ ಓಪನ್ ಮೈಂಡೆಡ್ ಆಗಿದ್ದಾನೆ. ಹೇಗೆ ನಾವು ಈ ಜನರೇಷನ್ನವರಾಗಿದ್ದೇವೆ, ಹಿಂದಿನ ರೀತಿಯ ಥಿಂಕಿಂಗ್ ನಮ್ದಿಲ್ಲ. ಪ್ರಶ್ನೆ ಏನಂದ್ರೆ, ನಮ್ಮ ಸಂಬಂಧ ಮುಂಚೆಯಿಂದ ಸುಂದರವಾಗಿದೆ. ಸೆಕ್ಸ್ನಿಂದ ಸಂಬಂಧದಲ್ಲಿ ಆಳ ಬರುವುದೇ ಇಲ್ಲ ಏನಾದರೂ ತೊಂದರೆಯಾಗುವುದೇ? ತಾಯಿ, ನೀವು ಇಷ್ಟೊಂದು ಓಪನ್ ಮೈಂಡೆಡ್ ಆಗಿದ್ರೆ ನೀವೇ ಯಾಕೆ ಈ ಪ್ರಶ್ನೆ ಕೇಳಲಿಲ್ಲ? ನೀವು ಗೀತಾ ಸಮಾಗಮದಲ್ಲಿದ್ದೀರಾ ಹಾಗೂ ಈ ಸಜ್ಜನ ವ್ಯಕ್ತಿಯು ನನಗನ್ಸುತ್ತೆ ನಿಮ್ಮ ಡಿಸ್ಕ್ರಿಪ್ಷನ್ ಏನಿದೆ ಅದರ ಪ್ರಕಾರ ಇದ್ದೀರಾ ಅಂದಮೇಲೆ ನೀವೇ ಕೇಳ್ಬೋದಿತ್ತು. ನೋಡಿ, ತುಂಬ ಒಳ್ಳೆ ಹಾಗೂ ಉತ್ತಮ ಶಬ್ದಗಳನ್ನು ಪ್ರಯೋಗ ಮಾಡಿದ್ದೀರಿ ಆ ಹುಡುಗನಿಗಾಗಿ. ಏನೇನು ಹೇಳಿದ್ದಾರೆ? ಮೈ ಮೆಂಟರ್, ಗೈಡ್, ಲೈಫ್, ಫಿಲಾಸಫರ್. ಮೈ ಗೈಡ್, ಮೈ ಲೈಟ್, ಮೈ ಫಿಲಾಸಫರ್ ಅಂಡ್ ಮೈ ಲವ್, ಅಂಡ್ ಮೈ ಲವ್, ಮೈ ಫ್ರೆಂಡ್. ಮೈ ಫ್ರೆಂಡ್ ಏನೇ ಆಗಲಿ, ಆ ವ್ಯಕ್ತಿ ಇದರ ಅರ್ಧವೂ ಇದ್ದರೆ ನಿಮಗಾಗಿ ಅವರು ಆನ್ಲೈನ್ ಇದ್ದಾರಲ್ಲ, ಆ ವ್ಯಕ್ತಿ ಇದರ ಅರ್ಧ ಇದ್ದರೂ ಅವನೊಂದಿಗೆ ನಿಮ್ಮ ಸಂಬಂಧ ಒಂದು ಎತ್ತರ ಮಟ್ಟದಲ್ಲಾಗಿದೆ ತಾನೆ. ಬೇರೆ ಇದರ ಬಗ್ಗೆ ನನಗೆ ತಿಳಿದಿಲ್ಲ, ಆದರೆ ನನಗೆ ಕಾಣ್ತಾ ಇದೆ ಆತ ನಿಮ್ಮನ್ನು ಗೀತೆಯ ಜೊತೆ ಜೋಡಿಸಿದ್ದಾನೆ. ಇದು ಹಿತವಾದದ್ದು. ಅವನು ನಿಮ್ಮ ಹಿತೈಷಿಯಾಗಿದ್ದಕ್ಕೆ ನಿಮ್ಮನ್ನ ಗೀತೆಯೊಂದಿಗೆ ಜೋಡಿಸಿದ್ದಾನೆ. ಈಗ ಉನ್ನತ ಮಟ್ಟದ ಸಂಬಂಧ ಇದೆ ಹಾಗೂ ನೀವು ಹೇಳ್ತಾ ಇದ್ದೀರಿ ನೀವು ಡಿಪ್ರೆಷನ್ನಲ್ಲಿದ್ದೀರಿ, ಜೀವನದಲ್ಲಿ ತುಂಬ ಗೊಂದಲಗಳಿದ್ವು ಮತ್ತು ಆ ಹುಡುಗ ಬಂದು ಅವುಗಳಿಗೆ ಪರಿಹಾರ ನೀಡ್ದ. ಇದರ ಅರ್ಥ ನೀವು ಆ ಹುಡುಗನ ಮಾತನ್ನ ಕೇಳಿರಬಹುದು.
ನಮಗಿಂತ ಉತ್ತಮ ಅಂದುಕೊಂಡವರ ಮಾತುಗಳನ್ನು ಕೇಳ್ತೇವೆ. ಅಲ್ವೇ? ಅವರಿವರ ಮಾತುಗಳನ್ನು ಯಾರು ಕೇಳ್ತಾರೆ? ನೀವು ಅವನ ಮಾತುಗಳನ್ನು ಕೇಳಿದ್ರಿ, ಯಾಕಂದ್ರೆ ನೀವು ಅವನನ್ನ ಯಾವುದ್ರಲ್ಲೋ ನಿಮಗಿಂತ ಶ್ರೇಷ್ಠ, ಎತ್ತರ, ನಿಮಗಿಂತ ಉತ್ತಮ ಎಂದುಕೊಂಡಿದ್ದೀರಿ. ನೀವು ಅವನ ಮಾತು ಕೇಳಿದ್ರಿ, ಈಗ ನಿಮ್ಮ ಪರಿಸ್ಥಿತಿ ಉತ್ತಮವಾಗಿದೆ, ನೀವು ಹೇಳ್ತಿದ್ದೀರಿ ಜೀವನ ಸಾರ್ಟೆಡ್ ಇದೆ, ನೀವು ನಮ್ಮ ಗೀತಾ ಸೆಷನ್ನಲ್ಲಿ ಕೂಡ ನಮ್ಮ ಜೊತೆ ಇದ್ದೀರಿ, ಮತ್ತೆ ಇವಾಗ ಹೇಳ್ತಾ ಇದ್ದೀರಿ ಫಿಸಿಕಲ್ ಅಟ್ರಾಕ್ಷನ್ ಇದೆ. ನೇರವಾಗಿ ಏನಂದ್ರೆ ಸೆಕ್ಸ್ ಆದರೆ ಕೆಟ್ಟದ್ದೇನಿದೆ? ಕೆಟ್ಟದ್ದು ಅದರಲ್ಲಿ ಏನೂ ಇಲ್ಲ. ಆದರೆ ಒಂದು ಸಂಭಾವ್ಯ ಪರಿಣಾಮ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಆ ವ್ಯಕ್ತಿಯ ಮಾತನ್ನು ಕೇಳೋದು ಬಿಡ್ತೀರಿ. ಏಕೆಂದರೆ ಎಲ್ಲಿಯವರೆಗೂ ಆ ವ್ಯಕ್ತಿ ನಮಗಿಂತಲೂ ಒಂದು ಮಟ್ಟಿಗೆ ಮೇಲಿನ ಒಂದೊಂದು ಕಾಣ್ತಾನೆ, ನಾವು ಕೇಳ್ತೇವೆ. ಸರಿ, ಈಗ ಅವನನ್ನು ನೀವು ನಿಮ್ಮ ಲೈಟ್, ಫಿಲಾಸಫರ್, ಅದು ಇದು ಅಂತ ಹೇಳ್ತಿದ್ದೀರಿ. ಹೇಗೆ ಶರೀರದಿಂದ ಶರೀರದ ಸಂಬಂಧ ಮಾಡ್ಕೊಳ್ತೀರೋ ಅದೇನು ಮೇಲುಮಟ್ಟದ ಸಂಬಂಧವಿತ್ತು, ರಿಲೇಶನ್ಶಿಪ್ ಆಫ್ ಕಾನ್ಷಿಯಸ್ನೆಸ್, ಅದು ಮುರಿಯೋದಕ್ಕೆ ಆರಂಭ ಆಗುತ್ತೆ. ಯಾವ ದೃಷ್ಟಿಯಿಂದ ನೀವು ಆ ಮನುಷ್ಯನನ್ನ ನೋಡ್ತಿದ್ದೀರಿ? ಗೌರವದ ದೃಷ್ಟಿಯಿಂದ ನೋಡಿ. ನಿಮ್ಮ ಪ್ರಶ್ನೆಯಲ್ಲೇ ನೀವು ಎಷ್ಟೊಂದು ಪ್ರಶಂಸಿಸಿದ್ದೀರಿ ಆ ವ್ಯಕ್ತಿಯನ್ನ. ಆ ಗೌರವ, ಆ ಮರ್ಯಾದೆ ಸ್ವಲ್ಪ ಕಡಿಮೆ ಆಗುವುದು ಇದು ಮನಸ್ಸಿನ ನಿಯಮ. ಕಾರಣವನ್ನು ಹೇಳ್ಬಿಡ್ತೇನೆ. ಚೇತನದ ಮಟ್ಟಗಳಿರುತ್ತವೆ, ಕಾನ್ಷಿಯಸ್ನೆಸ್ಗೆ ಲೆವೆಲ್ಗಳಿರುತ್ತವೆ. ಅಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗಿಂತ ಉತ್ತಮನಾಗಬಹುದು, ಅಲ್ಲಿ ಒಬ್ಬ ಇನ್ನೊಬ್ಬನಿಗಿಂತ ಉತ್ತಮನಾಗಬಹುದು. ಮತ್ತು ಉತ್ತಮತೆಯನ್ನ ಹೇಗೆ ಅಳಿತಾರೆ? ಯಾರು ಜೀವನವನ್ನ ಸ್ಪಷ್ಟವಾಗಿ ನೋಡ್ತಿದ್ದಾರೆ? ಯಾರು ತಮ್ಮನ್ನ ಸ್ಪಷ್ಟವಾಗಿ ನೋಡ್ಕೊಳ್ತಿದ್ದಾರೆ? ಯಾರು ತಮ್ಮ ಬಾಂಡೇಜಸ್ಗಳನ್ನ, ತಮ್ಮ ಬಂಧನಗಳನ್ನ ಸ್ಪಷ್ಟವಾಗಿ ಕಾಣ್ತಿದ್ದಾರೆ? ಯಾರಲ್ಲಿ ಸಾಹಸವೆಷ್ಟಿದೆ? ಯಾರು ತಮ್ಮ ಮುಕ್ತಿ ಸ್ವಾತಂತ್ರ್ಯವನ್ನ, ತಮ್ಮ ಲಿಬ್ರೇಷನ್ಗಾಗಿ ಎಷ್ಟು ದೃಢತೆಯನ್ನ ಹೊಂದಿದ್ದಾರೆ? ಇದರಿಂದ ತಿಳಿಯುತ್ತದೆ ಯಾರು ಚೇತನದ ಕಾನ್ಷಿಯಸ್ನೆಸ್ನ ಯಾವ ಮಟ್ಟದಲ್ಲಿದ್ದಾರೆಂದು. ಅದಕ್ಕಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ತುಂಬಾ ವ್ಯತ್ಯಾಸಗಳಿರುತ್ತವೆ ಚೇತನದ ವಿಷಯ ಬಂದಾಗ. ಸರಿಯೇ? ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗಿಂತ 1000 ಪಟ್ಟು ಉತ್ತಮನಾಗಿರ್ಬೋದು ಕಾನ್ಷಿಯಸ್ನೆಸ್ನ ವಿಷಯ ಬಂದಾಗ. ಹಾಗೂ ಯಾರೋ ನಿಮಗಿಂತ 1000 ಪಟ್ಟು ಎತ್ತರದಲ್ಲಿದ್ರೆ ಆಗ ಇದು ಸರಿ ಇದೆ, ಇದು ಒಳ್ಳೆಯ ಮಾತು, ನೀವು ಅವರನ್ನ ಗೌರವಿಸಿ ಅವ್ರ ಮುಂದೆ ತಲೆಬಾಗಿ ಅವರಿಂದ ಸ್ವಲ್ಪ ಕಲೀರಿ. ನಮ್ಮಲ್ಲಿ ಇನ್ನೊಂದು ಮಾತಿದೆ, ಕೆಲವು ಮನುಷ್ಯರಿರ್ತಾರೆ ಬೇರೆ ಮನುಷ್ಯರಿಗಿಂತ ಬಹಳ ಎತ್ತರದಲ್ಲಿರ್ತಾರೆ, ಆ ಎತ್ತರದಲ್ಲಿರುವವರೇ ಕೆಳಗಿನವರನ್ನ ಮೇಲೆ ಕೇಳಿತಾರೆ. ಮೇಲಿರುವ ಲಕ್ಷಣ ಏನೆಂದ್ರೆ ನಿಮ್ಮೊಳಗೆ ಕಂಪ್ಯಾಷನ್ ಮೂಡ್ತದೆ, ಕರುಣೆ ಮೂಡ್ತದೆ. ಮೇಲಿನವರೇ ಆಮೇಲೆ ಕೆಳಗಿನವರಿಗೆ ಆಶ್ರಯ ನೀಡಿ ಕೈಕೊಟ್ಟು ಪ್ರೀತಿಯಿಂದ ಮೇಲೆ ಕೆತ್ತಾರೆ. ಇದು ಭೇದ ಭಾವದ ವಿಷಯವಲ್ಲ, ಇದು ದುರ್ಭಾಗ್ಯದ ಮಾತಲ್ಲ. ಅರೆ, ಯಾರನ್ನೋ ಮೇಲ್ನವರು ನಮ್ಮನ್ನ ಕೆಳಗಿನವರು ಅಂದ್ರು, ಅವನು ಮೇಲಿದ್ದಾಗಲೇ ತಾನೇ ನಿಮ್ಮನ್ನ ಮೇಲೆ ಕೆತ್ತೋದು. ಆದ್ರೆ ಇದೇನು ವ್ಯತ್ಯಾಸವಿರ್ತದೆ, ಇದೇನು ಗ್ರೇಡಿಂಗ್ ಇರ್ತದೆ, ಇದು ಕೇವಲ ಸಂಭವವಿದೆ ಯಾವ ಡೈಮೆನ್ಷನ್ನಲ್ಲಿ? ಚೇತನದಲ್ಲಿ. ಯಾವಾಗ ಕಾನ್ಷಿಯಸ್ನೆಸ್ನ ಮಾತು ಬರ್ತದೆ ನಾವು ನಿಶ್ಚಿತವಾಗಿ ಇದನ್ನು ಹೇಳ್ಬೋದು, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗಿಂತ 1000 ಪಟ್ಟು ಎತ್ತರದಲ್ಲಿದ್ದಾನೆ. ಮತ್ತೆ ಹೇಳ್ತಿದ್ದೇನೆ, ಇದು ನಮಗೆ ಒಳ್ಳೆಯದು, ಏಕೆಂದ್ರೆ ಅವನ ಎತ್ತರದಲ್ಲಿದ್ರೆ ಇನ್ನೊಬ್ಬರಿಗೆ ಬೆಂಬಲ ನೀಡ್ತಾನೆ. ಹೇಗೆ ಇಲ್ಲಿ ಈ ಹುಡುಗ ಇವರಿಗೆ ಬೆಂಬಲ ನೀಡಿದ್ದಾನೆ. ಆದ್ರೆ ನೀವು ಬಾಡಿಯ ಡೈಮೆನ್ಷನ್ಗೆ ಬಂದಾಗ, ದೇಹದ ಮಟ್ಟಕ್ಕೆ, ಅಲ್ಲಿ ಹೀಗಲ್ಲ. ಕೆಲವರು ಮೇಲೆ ಕೆಳಗೆ, ದೇಹ ದೇಹ ಎಲ್ಲರದು ಸಮ. ಕೇವಲ ದೇಹದ ಬಗ್ಗೆ ಮಾತಾಡಿದ್ರೆ ಮನುಷ್ಯನ ದೇಹದಿಂದ ಮನುಷ್ಯನ ದೇಹಕ್ಕೆ ಏನು ವ್ಯತ್ಯಾಸ ಇದೆ?
ಒಂದು ನಾರಿಯ ದೇಹದಿಂದ ಇನ್ನೊಂದು ನಾರಿಯ ದೇಹಕ್ಕೆ, ಒಬ್ಬ ಪುರುಷನ ದೇಹದಿಂದ ಇನ್ನೊಬ್ಬ ಪುರುಷನ ದೇಹಕ್ಕೆ ಏನು ವ್ಯತ್ಯಾಸ ಹೇಳಿ? ಬದಲಾಗಿ ಕೆಲವೊಂದು ವಿಷಯಗಳಲ್ಲಿ ಮನುಷ್ಯನ ದೇಹಕ್ಕೂ ಪ್ರಾಣಿಯ ದೇಹಕ್ಕೂ ಬಹಳ ವ್ಯತ್ಯಾಸವಿಲ್ಲ. ಪ್ರಾಣಿಗಳ ಕೆಲವೊಂದು ಅಂಗಗಳನ್ನು ಮನುಷ್ಯನ ದೇಹಕ್ಕೂ ಅಳವಡಿಸಬಹುದು, ಹಾಗೂ ಮೆಡಿಕಲ್ ಸೈನ್ಸ್ ಸಫಲತೆಯಿಂದ ಅಳವಡಿಸಿಯೂ ಆಗಿದೆ, ಮತ್ತು ಆ ವ್ಯಕ್ತಿ ಜೀವಂತವಾಗಿಯೂ ಇದ್ದಾನೆ. ಏಕೆಂದ್ರೆ ಬಾಡಿಯಲ್ಲಿ ಅಷ್ಟೊಂದು ಅಂತರವಿರೋದಿಲ್ಲ. ಬಾಡಿಯಲ್ಲಿ ಎಲ್ಲರೂ ಹೆಚ್ಚು ಕಡಿಮೆ ಒಂದೇ ಮಟ್ಟದಲ್ಲಿ ಇರ್ತಾರೆ. ಯಾರ ದೇಹ ಇದ್ರೂ ವ್ಯತ್ಯಾಸವೇನಿಲ್ಲ. ಇವಾಗ ಕೋವಿಡ್ ಹರಡಿತ್ತು. ನೀವು ಮಹಾನ್ ಜ್ಞಾನಿಗಳಾಗಿರಬಹುದು ಚೇತನ ಮಟ್ಟದಲ್ಲಿ. ನಿಮ್ಮ ಒಳಗೆ ಪೂರ್ತಿ ಜಗತ್ತಿಗೋಸ್ಕರ ಕಂಪ್ಯಾಷನ್ ಇರಬಹುದು, ಕರುಣೆ ಇರಬಹುದು, ಪ್ರೀತಿ ಇರಬಹುದು. ನೀವು ತುಂಬ ಒಳ್ಳೆಯ ವ್ಯಕ್ತಿ ಆಗಿರಬಹುದು. ಹಾಗಾದ್ರೆ ನಿಮ್ಮ ದೇಹಕ್ಕೆ ಕೋವಿಡ್ ವೈರಸ್ ಅಂಟೋದಿಲ್ವೇ? ಹೇಳಿ. ಅಂಟುತ್ತೆ. ಯಾಕಂದ್ರೆ ಅಂತರ ಇರುವುದು ಯಾವ ಮಟ್ಟದಲ್ಲಿ? ಮತ್ತು ಕೋವಿಡ್ ದೇಹಕ್ಕೆ ಅಂಟುತ್ತದೆ, ಹಾಗಾಗಿ ವ್ಯತ್ಯಾಸ ಆಗೋದಿಲ್ಲ ನೀವು ಕಾನ್ಷಿಯಸ್ನೆಸ್ ಅಲ್ಲಿ ಯಾವ ಮಟ್ಟಕ್ಕಿದ್ದೀರೆಂದು. ಆದರೂ ವೈರಸ್ ಅಂಟುತ್ತದೆ. ಮಾತಾಡ್ತಾ ಆಗ್ತಿದ್ಯಾ? ಹಾಗಾದ್ರೆ ಸಂಬಂಧವನ್ನು ನೀವು ಕಾನ್ಷಿಯಸ್ನೆಸ್ನ ಆಯಾಮದಲ್ಲಿ ಮಾಡ್ಕೊಂಡಿದ್ರೆ ಅಲ್ಲಿ ಇದು ಇರ್ತದೆ. ಯಾರೋ ನಿಮ್ಗಿಂತ ಮೇಲಿದ್ದಾರೆ, ಯಾರೋ ಕೆಳಗಿದ್ರೆ ಅದು ಎತ್ತರದಲ್ಲಿರುವವರು ಬೆಂಬಲ ಸಿಗುತ್ತೆ. ಆ ಬೆಂಬಲದಿಂದ ಲಾಭ ಆಗುತ್ತೆ. ಇದಾಗತ್ತೆ ಯಾವಾಗ? ರಿಲೇಷನ್ ಕಾನ್ಷಿಯಸ್ನೆಸ್ನ ಕ್ಷೇತ್ರದಲ್ಲಿದ್ದಾಗ. ಮತ್ತು ನಿಮ್ಮ ರಿಲೇಷನ್ ಅಲ್ಲಿಯೇ ನಡೆಯುತ್ತಿದೆ. ಇವ್ರು ನೀಡಿರೋ ವೃತ್ತಾಂತದ ಪ್ರಕಾರ ಅವನೇ ನನ್ನ ಗೈಡ್ ಇದ್ದಾನೆ, ಲೈಟ್ ಇದ್ದಾನೆ, ಫಿಲಾಸಫರ್ ಇದ್ದಾನೆ, ಫ್ರೆಂಡ್ ಇದ್ದಾನೆ, ಮತ್ತು ಅವನು ನನ್ನನ್ನು ಡಿಪ್ರೆಷನ್ನಿಂದ ಹೊರಗೆ ತಂದ, ಎಮೋಷನ್ಸ್ನಿಂದ ಹೊರಗೆ ತಂದ. ನಾನು ನನ್ನ ಸ್ಟಡೀಸ್ ಬಗ್ಗೆ ಅನ್ಕ್ಲಿಯರ್ ಇದ್ದೆ, ಕರಿಯರ್ ಬಗ್ಗೆ ಸಂಶಯದಲ್ಲಿದ್ದೆ. ಅವನು ನನಗೆ ಇದನ್ನೆಲ್ಲ ತಿಳಿಸಿ ಹೇಳ್ದ. ನಂಬ್ತಾ ಇದ್ದೀನಿ, ನೀವು ಸತ್ಯವಾಗಿದ್ದೀರಿ ಅಂತ ನಂಬ್ತಾ ಇದ್ದೀನಿ. ಆ ವ್ಯಕ್ತಿ ಇವರಿಗೆ ಇಷ್ಟೊಂದು ಬೆಂಬಲ ನೀಡಿದ್ರೆ ಇದರ ಅರ್ಥ ಸಂಬಂಧ ಇಲ್ಲಿಯವರೆಗೂ ಯಾವ ಡೈಮೆನ್ಷನ್ನಲ್ಲಿತ್ತು? ಕಾನ್ಷಿಯಸ್ನೆಸ್ನ ಡೈಮೆನ್ಷನಲ್ಲಿ, ಸರಿಯೇ? ಇವಾಗ ಇವಳು ಹೇಳ್ತಾ ಇದ್ದಾಳೆ ಸಂಬಂಧ ಫಿಸಿಕಲ್ ಮಾಡ್ಕೊಳ್ಳೋದಿದೆ. ಫಿಸಿಕಲ್ ಆಗುತ್ತಲೇ ರಿಲೇಶನ್ಶಿಪ್ ಯಾವ ಡೈಮೆನ್ಷನ್ಗೆ ಬರುತ್ತೆ? ಬಾಡಿ. ಹಾಗಿದ್ರೆ ಬಾಡಿ ಡೈಮೆನ್ಷನ್ನಲ್ಲಿ ಬಾಡಿ ಮತ್ತು ಬಾಡಿ ಸಮವಾಗಿರುತ್ತೆ. ಯಾರ ದೇಹ ಬೇರೆಯವರ ದೇಹಕ್ಕಿಂತ ಶ್ರೇಷ್ಠವಾಗಿದೆ ಹೇಳಿ? ಅಥವಾ ಶ್ರೇಷ್ಠತೆ ಇದ್ರೂ ಅದು ಸಹ ದೈಹಿಕವಾಗಿರುತ್ತೆ. ಉದಾಹರಣೆಗೆ ಯಾರೋ ಒಬ್ಬ 6 ಫೀಟ್ ಇದ್ದಾನೆ, ಇನ್ನೊಬ್ಬ 5.5 ಇರಬಹುದು. ಹಾಗಿದ್ರೆ ಅಂತರ ಇರುವುದು ದೇಹದಲ್ಲೇ ತಾನೇ? ಅಂದ್ರೆ ಹೇಳಿ ಕೇಳಿ ದೇಹದ ಡೈಮೆನ್ಷನ್ನಲ್ಲಿ ಎಲ್ಲ ಬಾಡಿಲಿ ಇದೆ ತಾನೇ, ಅಲ್ಲಿ ಮೇಲೆ ಕೆಳಗೆ ಎಂದು ಹೇಳುವಂತಿಲ್ಲ. ಒಂದು ದೇಹ ಇನ್ನೊಂದು ದೇಹಕ್ಕೆ ಇಷ್ಟೇ ಮಾಡಬಹುದು. ಒಂದರದ್ದು ತೂಕ ಜಾಸ್ತಿ ಆಗಿತ್ತು, ಒಂದರಲ್ಲಿ ದೇಹದ ಸಾಮರ್ಥ್ಯ ಹೆಚ್ಚಾಗಿತ್ತು, ಅದು ಇನ್ನೊಂದು ದೇಹವನ್ನ ಎತ್ಕೊಂಡಿತ್ತು. ಆದ್ರೆ ಇನ್ನೊಂದು ದೇಹವನ್ನ ಎತ್ಕೊಳ್ಳೋದ್ರಿಂದ ಡಿಪ್ರೆಷನ್ ದೂರ ಆಗೋದಿಲ್ಲ, ಆಗತ್ತಾ? ನೀವು ಬಾಡಿಲಿ ಸಾಮರ್ಥ್ಯ ಇಟ್ಕೊಂಡು ಹೋಗಿ ಹೇಳಿ, ಐ ಆಮ್ ಫೀಲಿಂಗ್ ಸೋ ಲೋ, ಸೋ ಡೌನ್. ಆಗ ನೀವು ಹೋಗಿ ಅವನನ್ನ ಎತ್ಕೊಂಡು ಹೆಗಲ ಮೇಲೆ ಇಟ್ಕೊಳ್ಳಿ. ಆಗ ಅವನು ಲೋ ಆ್ಯಂಡ್ ಡೌನ್ ಫೀಲ್ ಆಗ್ತಾ ಇದ್ದ ವ್ಯಕ್ತಿ ಹೈ ಫೀಲ್ ಆಗ್ತಾನ? ಹೇಳಿ, ನಾನು ನಿಮ್ಮನ್ನು ಇಷ್ಟೊಂದು ಹೈ ಮಾಡಿದೆ, ನಾನು ಬಲಶಾಲಿಯಾಗಿದ್ದೀನಿ, ದೇಹವನ್ನ ಎತ್ತಿ ಹೈ ಮಾಡಿದೆ, ಹೈ ಆಗ್ಬಿಡುತ್ತಾ? ಆಗೋದಿಲ್ಲ ತಾನೇ? ಯಾವಾಗ ನೀವು ಒಂದು ರಿಲೇಶನ್ಶಿಪ್ ಅನ್ನು ದೇಹದ ಲೆವೆಲ್ಗೆ ತರ್ತಿರೋ ಆವಾಗ ದೊಡ್ಡ ಅಪಾಯ ಹುಟ್ಟುತ್ತದೆ. ಇನ್ನು ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಲಾರ್ರಿ, ಏಕೆಂದ್ರೆ ನೀವಿಬ್ರು ಸಮವಾದ್ರಿ. ದೇಹ ಮತ್ತು ದೇಹ ಸಮ ಇರುತ್ತೆ. ಇವರೇನು ಹೇಳ್ತಾ ಇದ್ದಾರೆ? ಈಗ ಪ್ರೀತಿಯಾಗಿದೆ ಮತ್ತು ಸೆಕ್ಷುವಲಿ ಅಟ್ರಾಕ್ಟೆಡ್ ಇದ್ದೇನೆ. ಇವರಿಗೆ ಈ ಅಪಾಯ ಎದುರಿಸಬೇಕಾಗತ್ತೆ ಒಂದ್ ವೇಳೆ ಇದೇ ದಿಕ್ಕಿನಲ್ಲಿ ನಡೆದ್ರೆ. ಇಲ್ಲಿಯವರೆಗೆ ಆ ಹುಡುಗ ಇವ್ರಿಗೆ ಏನು ಹೇಳ್ತಾ ಇದ್ದ, ಇವ್ರು ಕೇಳ್ತಾ ಇದ್ರು. ಇನ್ ಕೇಳಲಾಗೋದಿಲ್ಲ, ಏಕೆಂದ್ರೆ ಅವನನ್ನ ತನ್ನ ಸಮಾನ ಮಟ್ಟಕ್ಕೆ ನೋಡ್ತಾಳೆ, ತನ್ನ ಗೈಡ್ ತರ ನೋಡಕ್ಕಾಗೋದಿಲ್ಲ. ಸೆಕ್ಸ್ಗೋಸ್ಕರ ಇವರಿಗೆ ಒಬ್ಬ ಸಿಗ್ತಾನೆ, ಸಲಹೆಗೋಸ್ಕರ ಇವರಿಗೆ ಸಿಕ್ಕಿದ್ದವನನ್ನ ಕಳೆದುಕೊಳ್ತಾರೆ. ನಷ್ಟದ ಒಪ್ಪಂದ. ಆ ವ್ಯಕ್ತಿ ನಿಮಗೆ ಬಹಳ ಉನ್ನತ ವಸ್ತುಗಳನ್ನು ನೀಡಬಹುದು ತಾನೇ? ಹಾಗೂ ನೀಡಿದಾನೆಯೇ? ನಾನು ಒಪ್ತೇನೆ, ಅವರ ಸಂಪೂರ್ಣ ಡಿಸ್ಕ್ರಿಪ್ಷನ್ ನಲ್ಲಿ ಏನಿತ್ತು ಅದು ಅಥೆಂಟಿಕ್ ಇದೆ, ಅದನ್ನ ನಾನು ಒಪ್ಕೊಳ್ತೇನೆ. ಬಾಕಿ ನಿಮಗೆ ಬಿಟ್ಟಿದ್ದು, ಅದರಲ್ಲಿ ಅವ್ರು ಏನಾದರೂ ಬೆರಕೆ ಮಾಡಿದಾರೋ ಗೊತ್ತಿಲ್ಲ. ಆ ವ್ಯಕ್ತಿ ಇವರಿಗೆ ಹೇರಳ ಬೆಂಬಲ ನೀಡಿದಾನೋ ಇಲ್ವೋ? ದೊಡ್ಡ ಬೆಂಬಲ ಏನೆಂದ್ರೆ ಅವರು ಇವತ್ತು ಗೀತೆನ ಓದ್ತಾ ಇದ್ದಾರೆ, ನಮ್ಮೊಂದಿಗೆ ಕೂಡಿದ್ದಾರೆ. ಇನ್ನೂ ಕೆಲವು ವಿಷಯ ಇದೆ. ಅವರು ಹೇಳ್ತಾ ಇದ್ದಾರೆ ಓದು, ಕೆರಿಯರ್, ಅದು ಇದು ಸಂಬಂಧ ಎಲ್ಲ ಅವ್ರ ಬಗೆಹರಿಸಿದ್ದಾರೆ. ನೀಡಿದ್ದಾರೆ ತಾನೇ ಬೆಂಬಲ? ಇದೇನು ಬೆಂಬಲವಿತ್ತು, ಈ ಬೆಂಬಲ ಕಳೆದೋಗೋದು, ಸೆಕ್ಸ್ ಬರುತ್ತೆ. ಚೆನ್ನಾಗಿ ತಿಳಿದುಕೊಳ್ಳಿ, ತುಂಬ ಕಷ್ಟ ಆಗಿರುತ್ತೆ.
ಮನೆಯಲ್ಲಿ ನೋಡಿರ್ಬೋದು, ಪರಿವಾರಗಳಲ್ಲಿ ನೋಡಿರ್ಬೋದು, ನಿಮಗೂ ಗೊತ್ತು. ಹೇಳ್ತೀರಿ, ಆಚಾರ್ಯರೇ ನಾವು ನಿಮ್ಮ ಮಾತನ್ನು ಕೇಳ್ತೀವಿ, ಮನೆಯವ್ರು ಕೇಳೋದಿಲ್ಲ. ಮನೆಯವರಿಗೆ ಜ್ಞಾನ ನೀಡುವುದು, ಮನೆಯವರಿಗೆ ಪ್ರಕಾಶ ನೀಡುವುದು ತುಂಬ ಕಠಿಣ ಆಗಿರುತ್ತೆ. ಏಕೆಂದರೆ ಅವರೊಂದಿಗೆ ದೇಹದ ಸಂಬಂಧ ಇರುತ್ತೆ. ವಿಶೇಷವಾಗಿ ತಮ್ಮ ಪತ್ನಿಗೆ ಅಥವಾ ಪತಿಗೆ ಅಥವಾ ತಮ್ಮ ಪ್ರೇಯಸಿಗೆ ಅಥವಾ ಪ್ರೇಮಿಗೆ ಜ್ಞಾನ ನೀಡುವುದು ತುಂಬ ಕಠಿಣ. ಏಕೆಂದರೆ ಅವರೊಂದಿಗೆ ಸಂಬಂಧವೇ ದೇಹ ಹಾಗೂ ಭಾವನೆಗಳ ಲೆವೆಲ್ನಲ್ಲಿ ಮಾಡ್ಕೊಂಡಿದ್ದೀರಿ. ನೀವು ಅವರೊಂದಿಗೆ ಎಮೋಷ್ನಲಿ ಕನೆಕ್ಟ್ ಆಗ್ಬೋದು, ನೀವು ಅವರೊಂದಿಗೆ ಇಂಟೆಲಿಜೆಂಟ್ಲಿ ಕನೆಕ್ಟ್ ಆಗೋದು ಕಷ್ಟ ಆಗುತ್ತೆ. ಆಗ್ಬೋದು, ಆದರೆ ಕಷ್ಟ. ಎಮೋಷ್ನಲಿ ತಕ್ಷಣ ಕನೆಕ್ಟ್ ಆಗ್ತೀರಾ. ಹೋಗಿ ಅವರ ಗದ್ದ ಹಿಡೀರಿ, ಕುಚ್ಚು ಮಾಡು, ಮುತ್ತಿಗಿತ್ತು ನೀಡಿ, ಎಮೋಷ್ನಲ್ ಕನೆಕ್ಷನ್ ಆಗೋಯ್ತು. ಜಗಳವಿತ್ತು, ಜಗಳ ದೂರ ಆಯಿತು. ಚಾಳಿಟು ಎಲ್ಲ ಮುಗೀತು. ಹೀಗೆ ತಾನೇ ಆಗೋದು. ಮನೆಯಲ್ಲಿ ನಿಮ್ಮ ಜಗಳ ಆಗುತ್ತೆ. ನಾನು ಸ್ತ್ರೀ ಪುರುಷನ ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಗಂಡ ಹೆಂಡತಿ ಆಗಿರ್ಬೋದು, ಲವರ್ಸ್ ಆಗಿರ್ಬೋದು. ಹಾಗಾದರೆ ಜಗಳ ಮುಗಿಸೋದಕ್ಕೆ ಜ್ಞಾನದ ಮಾತಾಡ್ತೀರಾ? ಜ್ಞಾನದ ಮಾತಾಡೋದಿಲ್ಲ. ಹೋಗಿ ಅವಳನ್ನು ಮಡಿಲಿಗೆ ಎತ್ಕೊಂಡ್ರಿ, ಜಗಳ ಮುಗೀತು. ಹೀಗೆ ತಾನೇ ಆಗೋದು. ಏನು ವಾಸ್ತವನೋ ಅದ್ರ ಬಗ್ಗೆ ಮಾತಾಡಿ. ಏಕೆಂದರೆ ಇವರಂತೂ ಓಪನ್ ಮೈಂಡೆಡ್. ಉತ್ತರ ಕೂಡ ಸ್ವಲ್ಪ ಓಪನ್ ಆದರೆ ತಪ್ಪೇನು? ಯಾವಾಗ ಸಿಟ್ಟು ಮುನ್ಸು ಇರುತ್ತೋ ಅದರ ಪರಿಹಾರ ಜ್ಞಾನದಿಂದ ಆಗುತ್ತಾ? ಅವಳು ಮುನ್ಸ್ಕೊಂಡಿದ್ದಾಳೆ. ಈಗ ನಾನು ಅವಳಿಗೆ ಫಿಲಾಸಫಿ ಹೇಳ್ತೀನಿ. ಫಿಲಾಸಫಿ ಅಂತೂ ಹೇಳೋದಿಲ್ಲ, ಐಸ್ ಕ್ರೀಮ್ ತಿನ್ನಿಸ್ಲಾಗತ್ತೆ. ಐಸ್ ಕ್ರೀಮ್ ತಿನ್ನಿಸಿ ಸಿಟ್ಟು ಮುನ್ಸು ಮುಗೀತು. ಇಲ್ಲವೇ ಸಿಹಿಯಾಗಿ ಮಾತಾಡಿ ಸಿಟ್ಟು ಮುನ್ಸು ಮುಗೀತು. ಹೀಗೆ ತಾನೇ ಆಗುತ್ತೆ. ಯಾರೋ ಕೂತಿದ್ದಾರೆ, ಮಾತಾಡ್ತಿಲ್ಲ, ಹೋಗಿ ಎರಗ್ಬಿಡಿ ಅವ್ರ ಮೇಲೆ. ಒಂದೆರಡು ಕ್ಷಣಕ್ಕಾದರೂ ಬೇಸರ ಆಗುತ್ತೆ. ನಂತರ ಅವನು ನಗೋದಿಕ್ಕೆ ಶುರು ಮಾಡ್ತಾನೆ. ಎಲ್ಲ ಮುಗಿದು ಹೋಯ್ತು. ಎಲ್ಲ ಕಹಿತನ ತಪ್ಕೊಳ್ಳೋದ್ರಿಂದ ದೂರ ಆಯಿತು. ಒಂದು ಮುದ್ದಿನ ಅಪ್ಪುಗೆ. ಹೀಗೆ ಆಗುತ್ತಲ್ಲ. ಆ ಸಂಬಂಧವೇ ಏನಿದೆ, ಕಾನ್ಷಿಯಸ್ನೆಸ್ಗೆ ಹೊಂದೋದಿಲ್ಲ. ನನ್ನ ದೃಷ್ಟಿಯಲ್ಲಿ ಇದು ನಷ್ಟದ ಒಪ್ಪಂದ ಆಗಿದೆ. ಯಾವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರಕಾಶವನ್ನು ತಂದಿದ್ದಾನೋ ಆ ವ್ಯಕ್ತಿಯನ್ನು ನೀವು ನಿಮ್ಮ ಜೀವನದಲ್ಲಿ ಒಂದು ಬಾಡಿ, ದೇಹವನ್ನಾಗಿಸಿಕೊಳ್ಳೋದು. ನಿಮಗೆ ಒಂದು ದೇಹ ಸಿಗತ್ತೆ ಮತ್ತು ಒಂದು ಕಾನ್ಷಿಯಸ್ನೆಸ್ನಿಂದ ವಂಚಿತರಾಗ್ತೀರಾ. ಏನೋ ಖಂಡಿತವಾಗಿ ಸಿಗುತ್ತೆ, ಆದರೆ ಇನ್ನೇನೋ ಕಳೆದುಕೊಳ್ತೀರಾ. ಬುದ್ಧರಿರಲಿ, ಒಬ್ಬ ಮಹಿಳೆಯಾಗಿ ಹೇಳಿರಿ, ಬುದ್ಧರಿಂದ ಏನು ಪಡೆಯೋದಕ್ಕೆ ಬಯಸ್ತೀರಾ? ಬುದ್ಧರ ಶರೀರ ಅಥವಾ ಬುದ್ಧನ ಜ್ಞಾನ? ಬುದ್ಧ ನೋಡೋದಕ್ಕೆ ತುಂಬ ಆಕರ್ಷಕ ಆಗಿದ್ರು, ಅಥವಾ ಕೊನೆಗೆ ಅವರ ಮೂರ್ತಿಗಳನ್ನು ನೋಡಿದ್ರೆ ಹೀಗನ್ಸುತ್ತೆ. ಮೂರ್ತಿಗಳಿಂದ ಅಷ್ಟೇ ಅಲ್ಲ, ಅವರ ವಿವರಣೆಗಳು ಬರ್ತವೆ, ಅದರಲ್ಲೂ ಹೀಗೆ ಇದೆ. ಬುದ್ಧ ನೋಡೋದಕ್ಕೆ ತುಂಬ ಆಕರ್ಷಕ ಆಗಿದ್ರು. ಬಹಳ ಸ್ತ್ರೀಯರಿದ್ದಿರಬಹುದು ಯಾರಲ್ಲಿ ಬುದ್ಧರನ್ನು ನೋಡಿ ಮೊದಲ ಯೋಚನೆ ಇವರ ದೇಹ ಎಷ್ಟು ಆಕರ್ಷಕವಾಗಿದೆ ಎಂದು. ಬುದ್ಧ ಎಂದಾದರೂ ಅವಕಾಶ ಕೊಡ್ತಾನ ತಮ್ಮ ದೇಹದ ಹತ್ತಿರ ಬರಲು? ಬುದ್ಧರಿಗೆ ಆ ಸ್ತ್ರೀಯರಿಂದ ಏನೋ ಸಮಸ್ಯೆ ಇದೆ ಅಂತಲ್ಲ. ಬುದ್ಧ ಒಂದು ವೇಳೆ ಆ ಸ್ತ್ರೀಯರಿಗೆ ಅವರ ದೇಹದ ಸಮೀಪ ಬರಲು ಬಿಟ್ರೆ ಆ ಸ್ತ್ರೀಯರು ಬುದ್ಧತ್ವದಿಂದ ವಂಚಿತರಾಗ್ತಾರೆ. ಅದಕ್ಕೆ ಒಂದು ಬಾರಿ ದೇಹದ ಮಟ್ಟಿಗೆ ಸಂಬಂಧವಾದ್ರೆ ಅವಳು ನಿಮ್ಮ ಮಾತನ್ನು ಕೇಳೋದಿಲ್ಲ, ನಿಮ್ಮನ್ನು ಬೈತಾಳೆ. ಬುದ್ಧರಿಂದ ಪೆದ್ದು ಆಗ್ತಿದ್ದ. ಬುದ್ಧರ ಪ್ರೇಯಸಿ ಇದ್ರೆ ಬುದ್ಧರನ್ನ ಪೆದ್ದ ಅಂತಾನೆ ಕರಿತಿದ್ಲು. ಅರೆ ಪೆದ್ದು ಇಷ್ಟೊಂದು ಹೇಳಬೇಡ ಅಂತಿದ್ಲು. ಹೀಗೆ ಅಂತಿರಲ್ಲ. ನಿಮ್ಮ ಪ್ರೇಮಿ ನಿಮ್ಮ ಜೊತೆ ಬಹಳ ಜ್ಞಾನದ ಮಾತುಗಳು ಆಡಿದ್ರೆ ಏನು ಹೇಳ್ತೀರಾ? ಹೌ ಬೋರಿಂಗ್. ಹಾಗೆ ಈ ಮಾತು ಅವನ ಮೇಲೂ ಅನ್ವಯಿಸುತ್ತೆ. ಯಾರು ಜ್ಞಾನ ನೀಡೋಕ್ಕೆ ಹೊರಟಿದ್ದಾನೆ, ಯಾರಿಗೆ ಜ್ಞಾನ ನೀಡ್ತಿದ್ದೀರಿ ನೋಡಿ, ಎಲ್ಲ ಜ್ಞಾನ ಕೊನೆಗೆ ಇದನ್ನು ತಿಳಿಸೋದಕ್ಕೆ ಇದೆ. ಯು ಆರ್ ನಾಟ್ ದ ಬಾಡಿ. ಯಾರಿಗೆ ಜ್ಞಾನ ನೀಡ್ತಿದ್ದೀರಿ ನೀವು ಅವರನ್ನ ಇನ್ನಷ್ಟು ದೇಹವನ್ನಾಗಿಸಿದ್ರಿ. ಹಾಗಾದ್ರೆ ಅವರಿಗೆ ಹೇಗೆ ಅರ್ಥ ಮಾಡಿಸ್ತೀರಾ? ಮಾತು ತಿಳಿತಿದ್ಯಾ? ಯಾರಿಗೆ ಒಳತನ ಬಯಸ್ತಿರೋ ಅವರೊಟ್ಟಿಗೆ ದೈಹಿಕ ಸಂಬಂಧ ಬೆಳೆಸೋದ್ರಿಂದ ತಪ್ಪಿಸ್ಕೊಳ್ಳಿ. ನಾನು ನಿರ್ಬಂಧಿಸ್ತಿಲ್ಲ, ನಾನು ಹೇಳ್ತಿರೋದು ತಪ್ಪಿಸ್ಕೊಳ್ಳಿ.
ಅಲ್ಲಿಯವರೆಗೆ ತಪ್ಪಿಸ್ಕೊಳ್ಳಿ ಎಲ್ಲಿಯವರೆಗೂ ಇದು ಸಂಪೂರ್ಣ ವಿಶ್ವಾಸ ಆಗೋದಿಲ್ಲ. ಪೂರ್ತಿ ಆನೆ ದಾಟಿದೆ, ಬಾಲ ಮಾತ್ರ ಉಳಿದಿದೆ. ಸೆಕ್ಸ್ ನಾನು ಹೇಳ್ತೇನೆ ಆನೆಯ ಬಾಲವಾಗಿರಬೇಕು. ಆನೆ ಇಲ್ಲಿ ಜ್ಞಾನ, ಆನೆ ಇಲ್ಲಿ ತಿಳುವಳಿಕೆ, ಆನೆ ಇಲ್ಲಿ ಕಾನ್ಷಿಯಸ್ನೆಸ್, ಚೇತನ. ಯಾವಾಗ ಆ ದೊಡ್ಡ ವಸ್ತು ಹಾದು ಹೋದಾಗ, ಹಾದು ಹೋಗೋದು ಅಂದ್ರೆ ಕಾರ್ಯಗತವಾಗ್ಲಿ, ಮುಕ್ತಾಯವಾಗ್ಲಿ, ಕನ್ಕ್ಲೂಡ್ ಆಗ್ಲಿ, ತನ್ನ ಗುರಿ ಮುಟ್ಲಿ, ಆಗ ಕೊನೆಗೆ ಚಿಕ್ಕ ಬಾಲ ಬರಬೇಕು. ಇವಾಗ ಸರಿಯಾಗಿದೆ, ಯಾವುದೇ ಅಪಾಯ ಇಲ್ಲ, ಆನೆ ದಾಟಿದೆ. ಇವಾಗ ಸೆಕ್ಸ್ನಿಂದ ಹಾನಿ ಇಲ್ಲ. ಆದ್ರೆ ಸೆಕ್ಸ್ ಆನೆಯ ಸುಂಡಿಲು ಆಗಬಾರ್ದು, ಅದು ಆನೆಯ ಬಾಲವಾಗಿರಬೇಕು. ಮಾತೆಳಿತಿದ್ಯಾ? ಹೆಚ್ಚಾಗಿ ಏನು ಫಿಸಿಕಲ್ ರಿಲೇಶನ್ಶಿಪ್ ಇರುತ್ತವೋ ಇದೇ ಕಾರಣಕ್ಕೆ ನರಕ ಆಗುತ್ತೆ. ಏಕೆಂದ್ರೆ ಅದರಲ್ಲಿ ಕಾನ್ಷಿಯಸ್ನೆಸ್ ಇರೋದೇ ಇಲ್ಲ. ಅದು ದೇಹದಿಂದ ದೇಹದ ಸಂಬಂಧ ಆಗುತ್ತೆ, ಮತ್ತು ದೇಹದಿಂದ ದೇಹದ ಸಂಬಂಧ ಪ್ರಾಣಿಗಳಲ್ಲೂ ಇರುತ್ತೆ. ಬಾಡಿ ಟು ಬಾಡಿ ಹೇಳ್ತಾರೆ, ಬಾಡಿ ಟು ಬಾಡಿ ಇದೆ, ಆದ್ರೆ ಇದರಲ್ಲಿ ಎಮೋಷನ್ಸ್ ಕೂಡ ಇದೆಯಲ್ಲ ಸಾಹೇಬ್ರೆ, ಆ ಎಮೋಷನ್ಸ್ ಪ್ರಾಣಿಗಳಲ್ಲೂ ಇದೆ. ಏಕೆಂದ್ರೆ ಎಮೋಷನ್ಸ್ ಸಹ ಬಾಡಿಯಿಂದಲೇ ಆಗಿರುತ್ತೆ. ಎಲ್ಲ ಎಮೋಷನ್ಸ್ ದೇಹದ ಹಾರ್ಮೋನ್ಸ್ನಿಂದ ಬರುತ್ತೆ. ಹಾಗಾದ್ರೆ ಎಲ್ಲಿ ದೇಹದಿಂದ ದೇಹದ ಸಂಬಂಧ ಇದೆ ಅಲ್ಲಿ ಎಮೋಷನ್ಸ್ ಇದ್ದೇ ಇರುತ್ತೆ. ಹಾರ್ಮೋನ್ ಸಹ ದೇಹದ್ದೇ. ಮಾತು ತಿಳಿತಿದ್ಯಾ? ನೀವು ಇಡೀ ರಾತ್ರಿ ಯಾರ್ದೋ ದೇಹದ ಮೇಲೆ ಎರಗಿ ಸಾಕಷ್ಟು ಮಜಾ ಮಾಡಿ, ಸೆಕ್ಷುವಲ್, ಬೆಳಿಗ್ಗೆ ಹೇಳ್ತಾನೆ ಹೇಳಿ ನಾಹಂ ದೇಹಸ್ಮಿ. ಹಾಗಾದ್ರೆ ಆ ವ್ಯಕ್ತಿ ಯಾಕೆ ಕೇಳ್ತಾನೆ ನಿನ್ ಮಾತನ್ನ? ಇಷ್ಟೊಂದು ಕಪಟ. ನೀವು ನಿಮ್ಮ ಪತ್ನಿಯ ಮೇಲೆ ರಾತ್ರಿ ಪೂರ್ತಿ ಎರಗಿದ್ರಿ ಮತ್ತು ಬೆಳಗ್ಗೆ ಎದ್ದು ಜ್ಞಾನಿ ಧ್ಯಾನಿಯಾಗಿ ಹೇಳ್ತಿದ್ದೀರಿ. ದೇಹ ಇದೊಂದು ಆವರಣ, ಸುಳ್ಳು ಮಾತ್ರ. ದಿಟ್ಟಿಸಿ ಮುಖ ನೋಡ್ತಾಳೆ. ಇದ್ಯಾವ ಪ್ರಾಣಿ? ಯಾರು ದೇಹ ಬಿಟ್ಟು ಬೇರೆ ಏನೂ ಇಲ್ಲ, 4 ಗಂಟೆಯಿಂದ ಪ್ರಮಾಣ ನೀಡ್ತಿದ್ದ ಇವನ್ ಯಾರೆಂದು ಇವಾಗ ಜ್ಞಾನ ಹೇಳ್ತಿದ್ದಾನೆ. ನಂತರ ಜನ ಬರ್ತಾರೆ ಹೇಳಲಿಕ್ಕೆ, ಸರ್ ನಿಮ್ಮಿಂದ ಗೀತೆ ಪೂರ್ಣವಾಗಿ ತಿಳಿದುಕೊಂಡಾಯ್ತು. ಆದರೆ ಅವಳು ನಮ್ಮ ಪತ್ನಿ, ಅವಳಿಗೆ ಎಷ್ಟೇ ಹೇಳಿದ್ರು ಅರ್ಥ ಮಾಡ್ಕೊಳ್ತಿಲ್ಲ, ಮತ್ತು ಅವಳಿಗೆ ಆಚಾರ್ಯಜಿ ಗೀತೆ ತಿಳಿಸಿದ್ದಾರೆ ಅಂತ ಹೇಳಿದ್ರೆ ನಿಮ್ಮನ್ನು ದ್ವೇಷಿಸಲು ಆರಂಭಿಸ್ತಾಳೆ. ಏಕೆಂದ್ರೆ ಅವಳು ನಿಮ್ಮ ಪ್ರಾಣಿಯ ಮುಖ ನೋಡಿದಾಳಲ್ಲ. ಮತ್ತು ಹಿಂದೆ ಎಂದು ನೋಡಿದ್ರೆ ಬೇರೆ ಮಾತಾಗಿತ್ತು. ಇವಾಗ್ಲೂ ಪ್ರತಿದಿನ ಅದೇ ಮುಖ ತೋರಿಸ್ತೀರಿ, ಅದೇ ಪ್ರಾಣಿ ಮುಖ. ಇದ್ರ ನಂತರ ಅವಳೊಂದಿಗೆ ಗೀತೆ ಬಗ್ಗೆ ಮಾತಾಡ್ತೀರಿ, ಗೀತೆ ಕೇಳೋದಿಲ್ಲ ರೀ. ಮತ್ತು ಈ ಮಾತು 2 ಲಿಂಗಕ್ಕೆ ಅನ್ವಯಿಸುತ್ತೆ. ತಿಳಿತಿದ್ಯಾ? ನನಗೆ ಸೆಕ್ಸ್ ಬಗ್ಗೆ ಯಾವ ನೈತಿಕ ಸಮಸ್ಯೆಯೂ ಇಲ್ಲ. ಪ್ರಶ್ನೆ ಕಳಿಸಿದವರು ಪ್ರತ್ಯೇಕವಾಗಿ ಉಲ್ಲೇಖ ಮಾಡಿದ್ದಾರೆ, ನೋಡಿ ನಾನು ನನ್ನ ಬಾಯ್ ಫ್ರೆಂಡ್ ಓಪನ್ ಮೈಂಡೆಡ್ ಆಗಿದ್ದೇವೆ, ನಮಗೆ ಇದರಲ್ಲಿ ಮಾರಲ್ ಪ್ರಾಬ್ಲಮ್ ಇಲ್ಲ. ಮಾರಲ್ ಪ್ರಾಬ್ಲಮ್ ನನಗೂ ಇಲ್ಲ. ನೀವು ಓಪನ್ ಮೈಂಡ್ ಇದ್ದೀರಿ, ನಾನು ನೋ ಮೈಂಡೆಡ್ ಇದ್ದೀನಿ, ನನಗೆ ಯಾವ ಸಮಸ್ಯೆಯೂ ಇಲ್ಲ. ಆದರೆ ನಾನು ಯಾವ ಮಟ್ಟದಲ್ಲಿ ನಿಮಗೆ ಎಚ್ಚರಿಕೆ ನೀಡ್ತಿದ್ದೇನೋ ಆ ಮಟ್ಟ ಬೇರೆಯಾಗಿದೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮಗೆ ಒಬ್ಬ ಸೆಕ್ಷುವಲ್ ಪಾರ್ಟ್ನರ್ ಸಿಗ್ತಾನೆ, ಆದರೆ ಒಬ್ಬ ಫಿಲಾಸಫರ್ನ ಕಳೆದುಕೊಳ್ತೀರಾ. ಇದೇ ಶಬ್ದ ಬಳಸಿರೋದು, ಹಿ ಈಸ್ ಮೈ ಫಿಲಾಸಫರ್. ಫಿಲಾಸಫರ್ ಕಳ್ಕೊಳ್ತೀರಾ. ಈಗ ಅವನು ಫಿಲಾಸಫರ್ ಹೇಳಿದ್ರೆ ಕೇಳೋಕ್ಕಾಗೋದಿಲ್ಲ. ನಷ್ಟದ ಒಪ್ಪಂದ. ನೀವೇನ್ ಹೇಳ್ತಾ ಇದ್ದೀರಾ? ಸೆಲೆಬಸಿ? ಸೆಕ್ಸ್ ಮಾಡ್ಲೇಬಾರ್ದಾ? ಅಲ್ಲ, ನಾನೇನ್ ಹೇಳ್ದೆ? ಆನೆ ಬಾಲ. ಯಾರೊಂದಿಗಾದ್ರೂ ದೈಹಿಕ ಸಂಬಂಧ ಬೆಳೆಸೋ ಮೊದಲು ಈ 2ರ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಿ. ನಿಮ್ಮ ಪ್ರೇಮದ ಆಳ ಹಾಗೂ ಇನ್ನೊಬ್ಬರ ತಿಳುವಳಿಕೆ ಆಳ. ಎದುರುಗಡೆ ವ್ಯಕ್ತಿಯಲ್ಲಿ ತಿಳುವಳಿಕೆ ಇಲ್ಲ ಅಂದ್ರೆ ಪ್ರಜ್ಞೆ ಮಟ್ಟದಲ್ಲಿ ಮಗುವಾಗಿದ್ದಾನಲ್ವೇ, ಮತ್ತು ಮಕ್ಕಳೊಂದಿಗೆ ಸೆಕ್ಸ್ ಮಾಡೋದಿಲ್ಲ. ಮತ್ತು ನಿಮ್ಮಲ್ಲಿ ತಿಳುವಳಿಕೆ ಇದೆ ಆದ್ರೆ ಪ್ರೇಮ ಇಲ್ಲ ಅಂದ್ರೆ ನೀವು ಮಾಡುವ ಸೆಕ್ಸ್ ಬಲಾತ್ಕಾರ ಆಯ್ತಲ್ಲ. ಅದನ್ನ ಮಾಡಬಾರ್ದು. ಯಾರನ್ನಾದ್ರೂ ಮುಟ್ಟೋ ಮೊದಲು ಈ 2 ವಿಷಯಗಳ ಬಗ್ಗೆ ಕಾಳಜಿ ವಹಿಸಿ. ಯಾರನ್ನಾದ್ರೂ ಮುಟ್ತೀರಾ ಅಂದ್ರೆ ಅವರನ್ನ ಮುಟ್ಟೋ ಮೊದಲು ಆನೆಯಷ್ಟು ದೊಡ್ಡ ಪ್ರೇಮ ನಿಮ್ಮಲ್ಲಿ ಇದೆಯೋ ಇಲ್ವೋ ಅಷ್ಟು ಪ್ರೇಮ ಇದ್ರೆ ಮುಟ್ಟಿ. ಹುಟ್ಟುವ ಮೊದಲು ನಿಮ್ಮಲ್ಲಿ ಪ್ರೀತಿ ಇದೆ ಆದ್ರೆ ಅವನಲ್ಲಿ ತಿಳುವಳಿಕೆ ಇದೆಯೋ ಇಲ್ವೋ. ಯಾಕಂದ್ರೆ ನಾವು ಪ್ರಾಣಿಗಳಲ್ಲ, ಕೇವಲ ಶಾರೀರಿಕತೆಯ
ವಯಸ್ಸಿನಿಂದ ನಮ್ಮ ಪರಿಪಕ್ವತೆಯನ್ನ ಅಂದಾಜು ಮಾಡೋದಿಕ್ಕೆ. ಸರ್ಕಾರ ಅಂತೂ ನಿಯಮ ಮಾಡಿದೆ, 18 ವರ್ಷ, 21 ವರ್ಷ ಮದುವೆ ವಯಸ್ಸು. ಆದ್ರೆ ಈ ನಿಯಮದಿಂದ ಏನೂ ಆಗೋದಿಲ್ಲ. ಏಕೆಂದ್ರೆ ನಮ್ಮ ನಿಜವಾದ ವಯಸ್ಸು ನಮ್ಮ ಪ್ರಜ್ಞೆಯದ್ದಿರುತ್ತೆ. ಅದಕ್ಕೆ ಕೇಳಿ, ಆ ವ್ಯಕ್ತಿ ಏನಿದ್ದಾನೆ, ಇಲ್ಲಿಂದ ಯಾವ ವಯಸ್ಸಿನವನು, ಮತ್ತು ಆ ವ್ಯಕ್ತಿ ಇಲ್ಲಿಂದ ಕಡಿಮೆ ಅಂದ್ರು 21ರಿಂದ 25 ಅಲ್ಲ ಅಂದ್ರೆ, ಹುಡುಗ ಇರ್ಲಿ ಹುಡುಗಿ ಇರ್ಲಿ ಯಾರೇ ಇರ್ಲಿ, ಆ ವ್ಯಕ್ತಿ ಇಲ್ಲಿಂದ 21ರಿಂದ 25 ವಯಸ್ಸಿಲ್ಲ ಅಂದ್ರೆ ಮುಟ್ಟಕ್ ಹೋಗ್ಬೇಡಿ. ಮತ್ತೊಮ್ಮೆ ಹೇಳ್ತಿದ್ದೇನೆ, ಮಕ್ಕಳೊಂದಿಗೆ ಅಂತೂ ಸೆಕ್ಸ್ ಮಾಡೋದಿಲ್ಲ. ಆ ವ್ಯಕ್ತಿ ಶರೀರದ ವಯಸ್ಸಿನಿಂದ 30 ಆಗಿರ್ಬೋದು, ಆದ್ರೆ ಇಲ್ಲಿಂದ ಕೇವಲ 15 ವರ್ಷ ಅಷ್ಟೇ. ಸ್ಪರ್ಶ ಮಾಡಬೇಡಿ. ಒಂದ್ ವೇಳೆ ಸ್ಪರ್ಶ ಮಾಡೋ ಆತುರತೆ ಬಂದ್ರೆ ಮೊದಲು ಇಲ್ಲಿನಿಂದ ಅವನ ವಯಸ್ಸನ್ನ ಹೆಚ್ಚಿಸಿ, ಸ್ವಲ್ಪ ತಿಳುವಳಿಕೆಯನ್ನ ಬೆಳೆಸಿ. ಈ ಮಾತು ತಿಳಿತಿದ್ಯಾ? ಇದು ತುಂಬಾ ನಡೆಯುತ್ತೆ. ಪತಿ ತನ್ನ ಕ್ಷೇತ್ರದಲ್ಲಿ ಉತ್ಕೃಷ್ಟ ಇಂಟೆಲೆಕ್ಚುಯಲ್ ಆಗಿರಬಹುದು, ಅವನೇನೋ ಮಾಡ್ತಾನೆ, ಪ್ರೊಫೆಸರ್, ಸೈಂಟಿಸ್ಟ್ ಆಗಿದ್ದಾನೆ. ಪತ್ನಿ ತನ್ನ ಕ್ಷೇತ್ರದಲ್ಲಿ ಉತ್ತಮ ಆರ್ಟಿಸ್ಟ್ ಆಗಿರಬಹುದು. ಪೇಂಟರ್, ರೈಟರ್, ಏನಾದ್ರೂ. ಇವರಿಬ್ಬರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಎತ್ತರದಲ್ಲಿದ್ದಾರೆ. ಆದ್ರೆ ಇವರಿಬ್ಬರ ಸಂಬಂಧ ನೋಡಿದ್ರೆ ಕೆಳಮಟ್ಟದಲ್ಲಿ. ಇದು ಹೇಗಾಯ್ತು? ಇದು ಹೇಗಾಗತ್ತೆ? ಏಕೆಂದ್ರೆ ಸಂಬಂಧ ದೇಹದ್ದಾಗಿದೆ. ಅವರು ತಮ್ಮ ಕ್ಷೇತ್ರದಲ್ಲಿ ಎತ್ತರದಲ್ಲಿರ್ಬೋದು, ಆದ್ರೆ ಒಬ್ಬರಿಗೊಬ್ಬರು ದೇಹ ಮಾತ್ರ. ಯಾವಾಗ ಒಬ್ರಿಗೊಬ್ರು ದೇಹ ಇರ್ತಾರೋ ಆಗ ಪ್ರಾಣಿಗಳ ನಿವಾಸದಂತೆ. ತನ್ನ ಆಫೀಸ್ನಲ್ಲಿ ಅವನು ಹೇಗಿದ್ದಾನೆ? ಸೊಫಿಸ್ಟಿಕೇಟೆಡ್, ರಿಫೈನ್ಡ್. ಅವಳ ಸ್ಟುಡಿಯೋದಲ್ಲಿ ಅವಳು ಹೇಗಿದ್ದಾಳೆ? ಪಾಲಿಶ್ಡ್, ಸೊಹಾಫ್, ಸಟಲ್. ಆದ್ರೆ ಎದುರು ಬದ್ರು ಇವರು ಪರಸ್ಪರ ಹೇಗಿದ್ದಾರೆ? ಪ್ರಾಣಿಗಳಂತೆ. ಕೋಳಿ ಹುಂಜ ಯಾವಾಗಲೂ ಕುಕ್ಕುಡುಕ್ಕು. ಎದುರು ಬರ್ತಿದ್ದ ಹಾಗೆ ನೀವು ಕೋಳಿ ಜಗಳ ನೋಡಿದಿರಲ್ಲ, ರೆಕ್ಕೆ ಪುಕ್ಕ ಹಾರ್ತಿರುತ್ತೆ, ಎಲ್ಲ ಕಡೆ ಹಾರ್ತಿರುತ್ತೆ. ವ್ಯತ್ಯಾಸ ಇಷ್ಟೇ ಇರುತ್ತೆ. ಇಲ್ಲಿ ಆಕ್ಸೆಂಟ್ ನಲ್ಲಿ ಒಬ್ರಿಗೊಬ್ರು ಬೈಕೊಳ್ತಾರೆ. ಸೊಫಿಸ್ಟಿಕೇಟೆಡ್ ಇದಾರಲ್ಲ. ಯಾರೊಂದಿಗೆ ದೇಹದ ಸಂಬಂಧ ಮಾಡ್ತೀರಿ ನೀವೇ ಪುನಃ ಪುನಃ ಕೇಳ್ಕೊಳ್ಳಿ. ಇವನ ಶರೀರ ಅಂತೂ ಪಡ್ಕೊಂಡೆ, ಇದ್ರ ಬದಲು ಏನ್ ಕಳೆದುಕೊಂಡೆ? ತುಂಬಾ ಅವಶ್ಯಕ ಪ್ರಶ್ನೆ ಇದು, ಕೇಳ್ಕೊಳ್ಳಿ. ಇವನ ಶರೀರವನ್ನಂತೂ ಪಡ್ಕೊಂಡೆ, ಆದ್ರೆ ಬದಲಿಗೆ ಏನನ್ನು ಕಳ್ಕೊಂಡೆ? ಆ ವ್ಯಕ್ತಿ ಏನೆಲ್ಲ ಆಗಬಹುದು, ತಂದು ಕೊಡುವ ಸಾಧ್ಯತೆ ಇರಬಹುದು ನಿಮ್ಮ ಜೀವನದಲ್ಲಿ. ಆ ಸಾಧ್ಯತೆನ ನೀವು ಕಳ್ಕೊಂಡ್ರಿ. ಈಗ ಆ ವ್ಯಕ್ತಿ ನಿಮಗೆ ಕೇವಲ ದೇಹವಾದ ಅಷ್ಟೇ. ನೋಡಿ, ನಾನು ಸಾಧಾರಣ ನೈತಿಕ ಮಾತು ಆಡ್ತಿಲ್ಲ, ಡೋಂಗೀಸ್ ಅಂತರ ಹಾಗೆ. ಚೀಚಿ ಕೆಟ್ಟ ಮಾತು, ಸೆಕ್ಸ್ ಕೆಟ್ಟ ಮಾತು ಆಡಬೇಡಿ. ಅಥವಾ ನಾನು ಹೀಗೂ ಹೇಳ್ತಿಲ್ಲ, ರೇ ನಿಂದು ಮದುವೆ ಆಗಿದೆಯೋ ಇಲ್ಲವೋ, ನಿಮ್ಮ ತಂದೆ ತಾಯಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಇದನ್ನೂ ಕೇಳ್ತಿಲ್ಲ. ನಾನು ಒಪ್ಕೊಳ್ತೇನೆ, ಇಲ್ಲಿ ವಯಸ್ಕರಿದ್ದಾರೆ ಮತ್ತು ಮಾತು ಅರ್ಥ ಆಗತ್ತೆ ಅಂತ ಭರವಸೆ ಇದೆ ನನಗೆ. ಒಬ್ಬ ವ್ಯಕ್ತಿ ಪೂರ್ತಿಯಾಗಿ ಒಂದು ಸ್ಪೆಕ್ಟ್ರಮ್ ಆಗಿರ್ತಾನೆ ಮತ್ತು ನೀವು ಆಯ್ಕೆ ಮಾಡಬೇಕು ಆ ವ್ಯಕ್ತಿಯ ಯಾವ ಭಾಗ, ಯಾವ ಕೇಂದ್ರದೊಂದಿಗೆ ನಿಮಗೆ ಸಂಬಂಧ ಬೆಳೆಸೋದಿದೆ. ಹಾಗೂ ಪ್ರತಿ ವ್ಯಕ್ತಿಯಲ್ಲೂ ಉತ್ಕೃಷ್ಟತೆಯೂ ಇರುತ್ತೆ ಮತ್ತು ನಿಕೃಷ್ಟತೆಯೂ ಇರುತ್ತೆ. ಯಾಕೆ ನಾವು ಆ ವ್ಯಕ್ತಿಯ ಉತ್ಕೃಷ್ಟತೆಯೊಂದಿಗೆ ಸಂಬಂಧ ಬೆಳೆಸಬಾರ್ದು? ಯಾಕೆ ನಿಮಗೆ ಆ ವ್ಯಕ್ತಿಯ ನಿಕೃಷ್ಟತೆಯ ಕೇಂದ್ರವನ್ನ ಹಿಡ್ಕೊಳ್ಳೋದಿದೆ? ಕೆಳಮಟ್ಟದ ಸಂಬಂಧ ಮಾಡಿದ್ರೆ ಸ್ವತಃ ಕೆಳಗೆ ಬೀಳ್ತೀರಾ, ದುಃಖ ಪಡ್ತೀರಾ.
ನಾನು ಸೆಕ್ಸನ್ನ ಕೆಟ್ಟದ್ದು ಅನ್ನುತ್ತಿಲ್ಲ, ನಾನು ಸೆಕ್ಸನ್ನ ನಿರ್ಬಂಧಿಸ್ತಿಲ್ಲ. ಹಾಗನ್ನಿಸ್ತಾ ಇಲ್ಲ ತಾನೇ ಆ ಎಲ್ಲ ಮಾತುಗಳು? ಇದೊಂದು ಪ್ಲೆಷರ್ ಆಗಿದೆ. ನೋಡಿಕೊಳ್ಳಿ ಆ ಪ್ಲೆಷರ್ಗೆ ಎಷ್ಟು ಬೆಲೆ ಕಟ್ತಿದ್ದೀರಿ. ನಷ್ಟ ಆರಿಸ್ಕೋಬೇಡಿ. ಸೆಕ್ಷುವಲ್ ಪ್ಲೆಷರ್ಗಾಗಿ ದೊಡ್ಡ ಬೆಲೆ ಕಟ್ಟಬೇಡಿ. Losing a friend and philosopher for sexual partner is a bad deal. And that loss is quite likely to occur. ಯಾವಾಗ ನಿಮಗೆ ಗೀತೆ ಅರ್ಥ ಆಗ್ತಿದೆ ಅಂತ ಅನ್ನಿಸ್ದಾಗ, ನಿಮಗೆ ನಿಮ್ಮ ತಿಳುವಳಿಕೆ ಆಳವಾಗ್ತಿದೆ ಅಂತ ಅನ್ನಿಸ್ದಾಗ ಈ ವಿಷಯದ ಮೇಲೆ ಒಮ್ಮೆ ಪುನರ್ವಿಚಾರ ಮಾಡಿಕೊಳ್ಳಿ. ಸರಿಯೇ? ನಾನು ಹೇಳಿದೆ, ಸೆಕ್ಸ್ಗಿಂತ ಮೊದಲು 2 ಪ್ರಶ್ನೆಗಳ ನಿರ್ಧಾರ ಅವಶ್ಯಕ ಆಗಿದೆ. ಒಂದು, ಪ್ರೇಮದ ಆಳ ಎಷ್ಟಿದೆ, ಮತ್ತು ಇನ್ನೊಂದು, ತಿಳುವಳಿಕೆ ಆಳ ಎಷ್ಟಿದೆ. ಪ್ರೇಮ ಸಾಕಷ್ಟು ಆಳಕ್ಕೆ ಇಳಿದಿದೆ ಅನಿಸಿದಾಗ ಮತ್ತು ಈ ಒಂದು ತಿಳುವಳಿಕೆ ನಿಜವಾಗಿಯೂ ಶಿಖರ ಆಕಾಶವನ್ನ ಮುಟ್ತಿದೆ ಅನ್ನಿಸ್ದಾಗ ಆಗ ಮಾಡಿ ಸೆಕ್ಸ್. ಆಗ್ಲೂ ಇಚ್ಛೆ ಇದ್ರೆ ನೋಡಿರಂತೆ. ಆನೆಯ ಬಾಲ. ಬಾಕಿ ಎಲ್ಲ ಮಹತ್ವಪೂರ್ಣ ವಿಷಯಗಳಿವೆ, ಅವುಗಳನ್ನ ಮೊದಲು ಪೂರ್ಣಗೊಳಿಸಿ. ಸಂಬಂಧ ಎಲ್ಲ ರೀತಿಯ ಆಳ ಪಡೆಯಲಿ, ಅದಕ್ಕೆ ಸಾಮರ್ಥ್ಯ ಕೊಡಿ, ಪ್ರಕಾಶ ನೀಡಿ. ಅದರ ನಂತರ ನಿಮಗೆ ಸೆಕ್ಸ್ ಮಾಡಬೇಕು ಅನ್ಸಿದ್ರೆ ಮಾಡಿ, ಆಗ ಸರಿಯಾಗಿದೆ. ಈಗ ಅದರಿಂದ ಯಾವುದೇ ಮಾರಕ ಕೆಟ್ಟ ಪರಿಣಾಮ ಬೀರೋದಿಲ್ಲ. ಇಲ್ಲವಾದಲ್ಲಿ ಬಹಳ ಅದರ ಅಡ್ಡ ಪರಿಣಾಮ ಆಗುತ್ತೆ, ಜೀವನವನ್ನ ಪೂರ್ತಿ ನರಕ ಮಾಡುತ್ತೆ. ಯಾರು ಜ್ಞಾನ ಪಡೆದಿದ್ರು ಏನು ಹೇಳಿದ್ದಾರೆ ಗೊತ್ತಾ? ಮನುಷ್ಯ ಎಷ್ಟು ರೀತಿಯ ವೈಲೆನ್ಸ್ ಮಾಡ್ತಾನೆ, ಅದರಲ್ಲಿ ಒಂದು ಇದಾಗಿದೆ ವೈಲೆನ್ಸ್ ಸೆಕ್ಷುವಲ್ ಆಕ್ಟ್. ಬೇರೆಯವರಿಗಾಗಿ ಎಷ್ಟೆಲ್ಲ ರೀತಿಯ ಹಿಂಸೆ ಮಾಡ್ತಾನೋ, ಆ ಹಿಂಸಾಚಾರಗಳಲ್ಲಿ ಸೆಕ್ಸ್ ಕೂಡ ಇರುತ್ತೆ. ಸೆಕ್ಸ್ ಒಂದು ಪ್ರಕಾರದ ಹಿಂಸೆ ಆಗುತ್ತೆ. ಯಾವಾಗ ಪ್ರೀತಿ ಇಲ್ಲದೆ, ತಿಳುವಳಿಕೆ ಇಲ್ಲದೆ ಮಾಡಿದಾಗ, ಅವಾಗ ನೀವು ಇನ್ನೊಬ್ಬರ ಶರೀರದಿಂದ ಪ್ಲೆಜರ್ ಇಚ್ಛಿಸ್ತೀರಿ, ಒಬ್ಬರನ್ನೊಬ್ರು ಭೋಗಿಸೋದಕ್ಕೆ ಇಚ್ಛಿಸ್ತೀರಿ, ಅದರಲ್ಲಿ ಹಿಂಸೆ ಮಾಡ್ತೀರಿ ತಾನೆ. ನೋಡಿ, ಮನುಷ್ಯ ಬಟ್ಟೆ ಧರಿಸ್ತಾನೆ. ಕೆಲವು ಮಾತು ತಿಳ್ಕೊಳ್ಳಿ, ನಾವು ಮುಖದ ಮೇಲೆ ಬಟ್ಟೆ ಧರಿಸೋದಿಲ್ಲ ತಾನೆ, ಇಲ್ಲ ತಾನೆ. ಉಳಿದ ಶರೀರಕ್ಕೆ ಧರಿಸ್ತೇವೆ, ಏಕೆಂದ್ರೆ ಉಳಿದ ಶರೀರ ಪ್ರಾಣಿ ಅಂತಿದೆ. ಈ ಬಟ್ಟೆ ಧರಿಸಿ ನಾವು ನಮಗೆ ಪೂರ್ತಿ ಸಮಾಜಕ್ಕೆ ನೋಡುವವರಿಗೆಲ್ಲ ಒಂದು ಮಹತ್ವಪೂರ್ಣ ಸಂದೇಶ ನೀಡ್ತೇವೆ. ಇದು ಒಂದು ಸಿಗ್ನಲ್, ಒಂದು ಸಿಂಬಲ್. ಏನು? ನನ್ನ ಪ್ರಾಣಿಯೊಂದಿಗೆ ಸಂಬಂಧ ಬೆಳೆಸಬೇಡಿ, ಇಲ್ಲಿಗೆ ಸಂಬಂಧ ಬೆಳೆಸಿ, ನನ್ನ ಚೇತನದ ಸ್ಥಳ. ಎಲ್ಲಾದ್ರೂ ನೋಡಿದೀರಾ ಯಾರೋ ವ್ಯಕ್ತಿ ಪೂರ್ಣ ಮುಖವನ್ನು ಮುಚ್ಕೊಂಡು ಶರೀರ ಬೆತ್ತಲೆ ಇರಿಸ್ಕೊಂಡು? ಈ ರೀತಿ ಸಿಗೋದಿಲ್ಲ ಅಲ್ವಾ? ಯಾವತ್ತಾದ್ರೂ ಯೋಚಿಸಿದೀರಾ ನಾವು ಉಳಿದ ಶರೀರ ಏಕೆ ಮುಚ್ಚುತ್ತೇವೆ, ಇದನ್ನ ಏಕೆ ಮುಚ್ಚೋದಿಲ್ಲ? ನಾವು ಮುಚ್ಚಿಟ್ಟು ಹೇಳ್ತೇವೆ, ಇದು ನೋಡೋ ವಿಷಯ ಏನಲ್ಲ, ನೀವು ಇದ್ರ ಮೇಲೆ ದೃಷ್ಟಿ ಹಾಕಬೇಡಿ, ಇದರಲ್ಲಿ ಏನೂ ಇಲ್ಲ ಬಿಡಿ. ಆದ್ರೆ ಕಣ್ಣು ಮುಚ್ಚಿಕೊಂಡಿರೋರನ್ನ ನಾವು ನೋಡಿರೋದಿಲ್ಲ, ನೋಡಿಲ್ಲ ಅಲ್ವಾ? ನಾವೊಂದು ಸಂಕೇತ ನೀಡ್ತೇವೆ, ನಾವು ಹೇಳ್ತೇವೆ ನನ್ನ ಈ ಭಾಗ ಮಹತ್ವಪೂರ್ಣದ್ದಾಗಿದೆ, ಈ ಭಾಗ. ನೀವು ಇಲ್ಲಿ ನೋಡಿ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ನೀವು ಇನ್ನೊಬ್ಬರೊಂದಿಗೆ ಮಾತಾಡ್ತಿರ್ಬೇಕಾದ್ರೆ ನೀವು ಅವನ ಮೊಣಕಾಲು ನೋಡಿ ಎಂದಾದ್ರೂ ಮಾತಾಡ್ತೀರಾ? ಕೆಲವು ಕಾಮಕರು ಇರ್ತಾರೆ, ಅವರು ಹುಡುಗಿಯರೊಂದಿಗೆ ಮಾತಾಡುವಾಗ ಎದೆ ನೋಡಿ ಮಾತಾಡ್ತಾ ಇರ್ತಾರೆ. ಚುರುಕಾಗಿರೋ ಹುಡುಗಿರು ಹೇಳ್ತಾರೆ, ಹಿಯರ್, ಲುಕ್ ಇನ್ ಟು ಮೈ ಐಸ್, ಐ ಆಮ್ ಹಿಯರ್. ಮಾತು ತಿಳಿತಿದ್ಯಾ? ಇದು ಯಾವುದರ ಸೂಚಕ? ಸಂಬಂಧ ಇಲ್ಲಿಂದ ಇಲ್ಲಿಗೆ ಆಗ್ಬೇಕು, ಎತ್ತರದಿಂದ ಎತ್ತರಕ್ಕೆ. ಬನ್ನಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಣ. ಇದಲ್ಲ, ನೀವು ಅವನ ಜನನಾಂಗ ನೋಡ್ತಾ ಇದ್ದೀರಿ, ಅವ್ನು ನಿಮ್ಮನ್ನ ನೋಡ್ತಾ ಇದ್ದಾನೆ, ಇಬ್ರು ಹೀಗೆ ನೋಡ್ಕೊಂಡು ಮಾತಾಡ್ತಾ ಇದ್ದಾರೆ. ಇದು ಒಂದು ಮಾತಾಡೋ ರೀತಿಯೇ? ನಾನು ಹೇಳಿದೆ, ಮುಂದಿನ ವ್ಯಕ್ತಿ ಕೆಳಗಿನಿಂದ ಮೇಲಿನವರೆಗೆ ಒಂದು ಪೂರ್ಣ ಸ್ಪೆಕ್ಟ್ರಮ್ ಆಗಿರ್ತಾರೆ.
ತುಂಬಾ ಎಚ್ಚರಿಕೆಯಿಂದ ನಿರ್ಧಾರ ಮಾಡಿ ಅವರ ಯಾವ ಬಿಂದುವಿನಿಂದ ಸಂಬಂಧ ಬೆಳೆಸೋದಿದೆ. ಸಂಬಂಧ ಇಲ್ಲಿಂದ ಇಲ್ಲಿಗೆ ಇರಬೇಕು. ಕೆಳಗಿನಿಂದ ಕೆಳಗೆ ಏನಿದೆ ಅದನ್ನು ಆಮೇಲೆ ನೋಡ್ಕೊಳ್ಳೋಣ. ನಾನು ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ಆಗೋದಿದ್ರೆ ಮಾಡ್ಕೊಳ್ಳಿ. ಮೊದಲು ಇದನ್ನ ಮಾಡಿ. ಮೊದಲು ಮೇಲಿಂದ ಮೇಲೆ ಸಂಬಂಧವಾಗ್ಲಿ, ಚೇತನದ ಸಂಬಂಧ ಆಗ್ಲಿ, ಅದರ ನಂತರ ದೇಹದ ಸಂಬಂಧ ಆದ್ರೆ ಆಗ್ಲಿ. ನಿಮಗೆ ಮಹಾದೇವನಿಗೆ ಬಿಟ್ಟಿದ್ದು. ಇನ್ನು ಪ್ರಶ್ನೆ ನಿಮ್ಮ ಆತ್ಮ, ನಿಮ್ಮ ಸತ್ಯದ್ದಿದೆ. ನೀವು ನಿರ್ಧಾರ ಮಾಡ್ಕೊಳ್ಳಿ. ಅದನ್ನ ಮಾತಾಡೋದಕ್ಕೆ ನಾವು ಯಾರು ಅಲ್ಲ. ಆದ್ರೆ ನಾವು ಇಷ್ಟಂತೂ ಖಂಡಿತವಾಗಿ ಹೇಳ್ತೀವಿ, ಮೊದಲು ಸಂಬಂಧ ಇಲ್ಲಿಂದ ಇಲ್ಲಿಗೆ ಆಗ್ಬೇಕು. ದೇಹದಿಂದ ದೇಹದ ಸಂಬಂಧ ನಂತರ ನೋಡ್ಕೊಳ್ಳಿ. ಹೇಳಿ. ಧನ್ಯವಾದಗಳು ಆಚಾರ್ಯಜಿ.